ಜೈ ಜವಾನ್ ಜೈ ಕಿಸಾನ್. ನೋಡ್ರಿ, ಇದು ಬಿತ್ತಬೇಕಂತೇಳಿ ಜೋಳ ಬಿತ್ತಬೇಕಂತೇಳಿ ಟ್ಯಾಕ್ಟರ್ ತೊಗೊಂಬಂದಿದ್ದೇವ್ರಿ. ಟ್ಯಾಕ್ಟರ್ ತೊಗೊಂಬರೋಣ ಜೋಳ ಬಿತ್ತಾಕ ಬಂದೇವ್ರಿ. ಈಗೆಲ್ಲ ಪಾಕಿಟ್ ಜೋಳ ತೊಗೊಂಡು ಬಿತ್ತಾರ್ರಿ. ಮೊದ್ಲಿನ ಗತ್ಲೆ ರೈತನ ಗತ್ಲೆ ಯಾರದಾರ ರೀ ಬಿತ್ತಾಕ? ಮೊದಲು ನೋಡ್ರಿ, ಈಗ ಜೋಳದ ಇದು ತೊಗೊಂಡು ಕೇಸಿ ಹಿಂಗೆ ಇಟ್ಟು ಮೊದಲು ನಾವು ಮೊದ್ಲಿನ ಪದ್ಧತಿಲಿಂತ ಬಿತ್ತಬೇಕಂತೇಳಿ ಬಿತ್ತೀನಿ ರೀ. ಒಂದು 2 ಸಲಿಗೆ ಜೋಳ ತೊಗೊಂಡು ಕೇಸಿ ಅಗದಿ ತಳಗ ಇದು ಮಾಡಿ ಕೇಸಿ ಕಲಿಸಿದೇವ್ರಿ. ಕಲಿಸಿ ಈಗ ಗಂಧಕ ಹಚ್ಚಿದೇವ್ರಿ ಸರ್. ಗಂಧಕ ಅಂತೇಳಿ ಸಿಗ್ತದ ನೋಡ್ರಿ. ಅಲ್ಲಿ ಗಂಧಕ ಹಾಕಿ ಕೇಸಿ ಒಂದು ಸ್ವಲ್ಪ ನಮ್ಮ ಹಸಿ ಮಾಡಿ ಹಾಕಿದೇವ್ರಿ. ಈಗ ಹಾಕಿ ಬಿತ್ತಾಕತ್ತೆ ನೋಡ್ರಿ. ಹತ್ಲಾರಕ್ಕೆ ನಮ್ಮ ಅಪ್ಪಾಜಿ ಮ್ಯಾಲೆ ಕೂತ ನೋಡ್ರಿ, ಹೆಂಗೆ ಕೂತ ನೋಡ್ರಿ. ಮೊದ್ಲಿನ ಗತ್ಲೆ ಕೂರ್ಗಿ ಬಿತ್ತಲೆ, ಬೆಳೆ ಹೊಡಿಯಲಿ, ಮುಂದೆ ಕೂರ್ಗಿ ಎಲೆ, ಹಿಂದೆ ಕುಂಟೆಲೆ, ಜಳಕಾಲ ಏನಿಲ್ಲ ರೀ. ಹಿಂದಿನ ಮನೆ ಮುರಿದೇವು ಕಟ್ಲು ಹೊಡೆದು ಈಗ ಹಿಂಗೆ ಬೀಜ ಹಾಕಿ ಈಗ ಕಾಳು ಬೀಳ್ತಾವಿಲ್ಲ ಅಂತೇಳಿ ಈಗ ಬಾಗಿಲು ಬಂದು ಚೆಕ್ ಮಾಡೋದು. ಕಲ ತಾನೇ ಕುಂದಿರ್ತದ. ಮೊದ್ಲಿನ ಗಟ್ಟಲೆ ಪಳೆ ಹೂಡು ಬಿತ್ತು ಇಲ್ಲೇ ಇಲ್ರಿ. ಈಗ ಅದು ಹುಡುಗ ಕುಂದ್ರು ತ್ರಾಸ ಆಕದಂತೇಳಿ ಇದು ಏನಿಲ್ಲ ನೋಡ್ರಿ. ಒಂದಿಟ್ಟು ಇದು ಹಾಕಿ ಒಂದು ಸ್ವಲ್ಪ ಮಣ್ಣು ಹಾಕಿ ಒಜ್ಜಿ ಇಡ್ಬೇಕಂತೇಳಿ ಮಣ್ಣು ತುಂಬಾಕ ಹಚ್ಚಿದ್ದೇವ್ರಿ. ಇವ ನಮ್ಮ ಸುನೀಲ್ ರೀ, ಇವ ಬಸ್ರು ಕೋಡ. ಈಗ ಇವನ ಕೈಲೇ ಹೇಳಿ ಕೇಸಿ ಒಂದಿಟ್ಟು ಮಣ್ಣು ಏನದ ತುಂಬಪ್ಪ ವಾಗತ್ಯಾಗ ಅವ್ನು ತಪ್ಪುದು ಎಟ್ಟಕ್ಕದ ಅಷ್ಟ ಒಂದು ಜರ ಹಾಕಂಬಂದ್ರಿ. ಅವ ಈಗ ಇಲ್ಲೊಂದು ಬತ್ತು ನೋಡ್ರಿ, ನಮ್ಮ ಕನಕರ ರೀ. ಬರೀ ಹಿಂಗೆ ಅಡ್ಡಾಡ್ಕೊತ ಹೋಗೋದ್ರಿ. ಈಗ ಹಿಂಗೆ ಬಂದಿತ್ತು ಒಜ್ಜಿ ಇಟ್ಟು ನೋಡ್ರಿ. ಬಂದು ಕೇಸಿ ಎಲ್ಲ ಕಟ್ಟು ಚಿಂಡಿ ಅಂತಂದ ಚಿಂಡಿ ಕಟ್ಟು ಕೇಸಿ ಮುಂದೆ ಇಡಾಕತ್ತೀರಿ ಅಂತಂದ ಏನು ಮಾಡ್ಕೊಂಡಿ ನೋಡ್ರಿ. ಈಗ ಹೆಜ್ಜಿರಿ ಅದು ಸಿಕ್ಕೋತದ. ಒಂದು ಮನೆ ಹೊಡಿಬೇಕಾಗಿತ್ತು, ಹೊಡಿಲಿಲ್ರಿ. ಈಗ ಒಜ್ಜಿ ಇಟ್ಟೆ ನೋಡ್ರಿ. ಏನು ರೀ ಮೊದ್ಲಿನ ಗತ್ಲೆ ಏನು ಬಿತ್ತೋದು ಪತ್ತೋದು ಕಟ್ಟು ಮಾಡೋದು ಅಷ್ಟು ದಂಡಿಗೆ ಚೆಕ್ ಮಾಡೋದ್ರಿ. ಅದು ಎಬ್ಬತ್ತಿದ್ರಿ. ಇಂಥ ಒಣ ಮರುದಾಗ ಕಟ್ಟಂಗಿಲ್ಲ ಏನೂ ಇಲ್ಲ. 15 ಇಂಚು ಪುರಿಗಿಲ್ಲ ಹಿಂಗೆ ಬಿತ್ತೋದೈತ್ರಿ. ಬಿತ್ತಿ ಕೇಸಿ ನೋಡ್ರಿ, ಆ ದಂಡಿಗೆ ಈ ದಂಡಿಗೆ ಹಚ್ಚಪ್ಪ ತಂದೇವು ಹಚ್ಚಿದ. ಏನು ಆದರೂ ಒಂದು ಮಳೆ ಆದ್ರೆ ಬೇಸಿಗೆ ಹಸಿವೆಲ್ಲ ಆದ್ರೆ ನಾಡ್ತಿತ್ತು. ಈಗೇನು ಇದನ್ನ ಹಾಕ್ತಾರೆ, ಒಂದು ನೀರು ಹಾಸ್ಬೇಕ್ರಿ. ಇದಕ್ಕೆ ನೀರು ಹಾಸಿದ್ರೆ ಒಂದಿಟ್ಟು ಎಣ್ಣೆ ಕೆಲಸ ಆಗಂಗೆ ಕಾಣ್ತದ್ರಿ. ತೆಳ್ಳಗೆ ನೀರು ಬಿಟ್ಬಿಡುದ್ರಿ. ಏನು ಕಸದ ಎಣ್ಣೆ ಹೊಡೋದು ಬೆಳೆದು ಬ್ಯಾಡ ಅಂತೇಳಿ ಮನೆ ಪುರ್ತಕ್ಕೆ ಅದೊಂದಿಟ್ಟು ಗಂಧಕ ಹಚ್ಚೇವು. ಇದೊಂದಿಟ್ಟು ಇದು ಮಾಡಿ ಕೇಸಿ ಬೆಳೆದು ಬಿಡೋದ್ರಿ. ಧನ್ಯವಾದಗಳು.